ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿ: ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತ ತಪ್ಪು ಮಾಹಿತಿ ಮತ್ತು ಅಪಪ್ರಚಾರಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ಸಂಖ್ಯೆ 22 ಮತ್ತು 24ರಲ್ಲಿ ನಗರ ಮಂಡಲ ಬಿಜೆಪಿ ವತಿಯಿಂದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಹಾಗೂ ಬೂತ್ ಸಶಕ್ತೀಕರಣ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್, ಮತದಾರರ ಪಟ್ಟಿ ಪರಿಷ್ಕರಣೆಯ ನಿಜವಾದ ಉದ್ದೇಶವನ್ನು ಸ್ಪಷ್ಟಪಡಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಯಾರೊಬ್ಬರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ. ಬದಲಾಗಿ ಮೃತಪಟ್ಟವರು, ಬೇರೆಡೆಗೆ ವಲಸೆ ಹೋದವರು ಮತ್ತು ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಹೆಸರು ಹೊಂದಿರುವವರನ್ನು ಗುರುತಿಸಿ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವುದಾಗಿದೆ. ಆದರೆ ಕಾಂಗ್ರೆಸ್ ಸೇರಿದಂತೆ ಕೆಲವು ರಾಜಕೀಯ ಪಕ್ಷಗಳು ನಿರ್ದಿಷ್ಟ ಸಮುದಾಯಗಳ ಮತಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂದು ತಪ್ಪು ಮಾಹಿತಿ ಹರಡಿ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುತ್ತಿವೆ. ಇದು ಸಂಪೂರ್ಣ ನಿರಾಧಾರ ಆರೋಪ. ಭಾರತೀಯ ನಾಗರಿಕರ ಪ್ರತಿಯೊಬ್ಬರ ಮತದಾನದ ಹಕ್ಕು ಸುರಕ್ಷಿತವಾಗಿರುತ್ತದೆ ಎಂದು ಅವರು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಮತ್ತು ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟ ಫಾರಂಗಳನ್ನು ಭರ್ತಿ ಮಾಡಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜ್, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಆಗ್ನೇಯ ಪದವೀಧರ ಕ್ಷೇತ್ರದ ಸಂಚಾಲಕ ನಾಗರಾಜ್, ಸಹ ಸಂಚಾಲಕ ದೇವರಾಜ್, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಗಾಜಲ್ ಶಿವ, ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ಮೈನಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಯಾರಂತ ಹೇಳ್ಬಿಟ್ಟಿದ್ದು ಯಾಕದನ್ನ 30 ವರ್ಷಗಳಿಂದ ಮಾಡ್ದಿರ ಇವಾಗ ಮಾಡ್ತಾ ಇದ್ದಾರೆ ಅಂದ್ರೆ, ದಯವಿಟ್ಟು ಯಾರು ಓಟು ತೆಗಿಯೋದಕ್ಕೂ ಮಾಡ್ತಾ ಇಲ್ಲ. ಯಾರನ್ನೂ ಅವೇಳನ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ, ತಪ್ಪು ಮಾಹಿತಿ ಕೊಡ್ತಾರೆ. ಈ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂದ್ರೆ ತಪ್ಪು ಮಾಹಿತಿಗಳು ಕೊಟ್ಟು ಜನನ್ನ ದಿಕ್ಕು ತಪ್ಪಿಸೋಂತ, ಸತ್ತೋರ್ನ, ಇಲ್ಲಿಂದ ಓದೋರ್ನ ವೋಟ್ ಲಿಸ್ಟ್ ಅಲ್ಲಿ ರಾಜೀವ್ಗೌಡ ಬೆಂಬಲಿಗರು ಮತ್ತು ಸುಧಾಕರ್ ಅವರ ಮಾಜಿ ಸಚಿವರ ಬೆಂಬಲಿಗರ ನಡುವೆ ಒಂದು ನಡೆದಿರೋ ಮಾರಾಮಾರಿಯಾಗಿದೆ ಅಂದ್ರೆ ರಾಜೀವ್ಗೌಡರು ಅಲ್ಲಿ ಎಲೆಕ್ಷನ್ ಫೇಸ್ ಮಾಡಿದ್ದಾರೆ. ಇವರಿಗೆ ಇವತ್ತು ನಾನು ಕ್ಷೇತ್ರ ಬಿಟ್ಟು ಹೋಗ್ತೀನಿ, ಎಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತದೋ, ಎಲ್ಲಿ ನಾನು MLA ಆಗಬೇಕು, ಎಲ್ಲಿ MLA ಆದಿದ್ದು ಇದು ನನ್ನ ಕ್ಷೇತ್ರ, ನಾನು ಗೆಲ್ಸ್ಕೊಂಡ್ಬರ್ಬೇಕು, ನಾನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇರಬೇಕು. ನಾನಾದ್ರೆ ಈಗ ಮಾಡ್ತೀನಿ, ಬೇರೆಯವ್ರಿಗೆ ನಾನು ಯಾಕೆ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಹುಡುಕ್ಲಾಡಿ ಅಲ್ಲಿ ಗಲಾಟೆ ಎಬ್ಬರಿಸೋರಿಗೆ ಏನು ಹೇಳಕ್ಕಾಗ್ತದೆ ಹೇಳಿ? ಚಿಂತಾಮಣಿನೇ ಬಿಟ್ಟು ನಾನು ಓದ್ತೀನಪ್ಪ ಅಂದ್ರೆ ನಾವ್ ಏನ್ ಮಾಡಕ್ಕಾಗ್ತದೆ? ಆ ರೀತಿ ಪರಿಸ್ಥಿತಿಯಲ್ಲಿ ಹೋಗಿ ಪಕ್ಕದ ತಾಲೂಕಲ್ಲಿ ಬೆಂಕಿ ಕೆಂಡ ಮಾಡಿರ್ತಾರೆ. ನೂರಾರು ಫ್ಯಾಕ್ಟರಿಗಳು ದೇಶದಲ್ಲಿ ಬರ್ತಾ ಇದೆ. ಎಲ್ಲ ಇವಕ್ಕೂ ಉದ್ಯೋಗ ಕೊಡಬೇಕು. ರೈತನು, ಕಿಸಾನ್ ವ್ಯಕ್ತಿ ಇವತ್ತು ಮುಂದೆ ಬರಬೇಕು. ಯಾವತ್ತು ರೈತನ ಬಡವನಾದ್ರೆ ದೇಶ ಬಡತನ ಆಗ್ತದೆ ಅಂತ ಹೇಳ್ಬಿಟ್ಟು ರೈತನ ಬಗ್ಗೆ ಇವತ್ತು ಯೂರಿಯಾ ಇಲ್ಲೇ ಉತ್ಪತ್ತಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವನ ಅಕೌಂಟ್ಗೆ ರೂಪದಲ್ಲಿ 6,000 ರೂಪಾಯಿ ದುಡ್ಡು ಹಾಕೋದ್ರಿಂದ ಹಿಡಿದು ಅವನಿಗೆ ಮೂಲಭೂತ ಸೌಕರ್ಯಗಳು, ಕೃಷಿ ಮಾರ್ಕೆಟ್ಗಳು ಸ್ಥಾಪನೆ ಮಾಡಿ ಅವ್ರಿಗೆ ಸೌಕರ್ಯಗಳು ಕೊಡೋದ್ರಿಂದ ಹಿಡಿದು ಕೇಂದ್ರ ಎಲ್ಲ ಕಡೆ ಯೋಚನೆ ಮಾಡಿ ಎಲ್ಲ ರಾಜ್ಯ ಸರ್ಕಾರಕ್ಕೂ ಸಬ್ಸಿಡಿಗಳು ಒದಗಿಸ್ತದೆ. ಇವೆಲ್ಲ ಮಾಡ್ತಾ ಇರೋದು ಬಿಜೆಪಿ ಪಕ್ಷ. ಈ ಪಕ್ಷಕ್ಕೆ ಏನಪ್ಪಾ, ನಾವು ದೇಶ ಉಳಿಸಬೇಕು, 1 ಅವರ್ ಕೆಲಸ ಮಾಡಿ 18 ಅವರ್ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು 1 ಅವರ್ ಕೆಲಸ ಮಾಡುವಂತ ನಾವು ತಿಳ್ಕೊಬೇಕು ಅಂತ ಹೇಳ್ಕೊಂತ ಇವತ್ತು ನಮಗೆ MLC ಎಲೆಕ್ಷನ್ ಬಂದಿದೆ. ಆ ಎಲೆಕ್ಷನ್ಗೆ ಪ್ರಿಪೇರ್ ಆಗಿ ಅಕ್ಕ ತಂಗಿ ಅಣ್ಣ ತಮ್ಮನ್ನು ಪಕ್ಕದಾಗಿರೋ ಗುರು ನಮ್ಗೊಂದು ಓಟ್ ಹಾಕೋಣ. ಅಣ್ಣ MLC ಪಕ್ಷದಲ್ಲಿ ನಮ್ಗೆ MLC ಬುದ್ಧಿಮಂತರ ಕ್ಷೇತ್ರ, ಅದು ಮೇಲ್ಮನೆಯಲ್ಲಿ 224 ಸದಸ್ಯರಿದ್ರೆ 3ನೇ 1 ಭಾಗ ಅಂತ 75 ಸದಸ್ಯರು ಎಲ್ಲಾ ರಂಗದಲ್ಲೂ ತೆಗೆದುಕೊಳ್ತಾರೆ. ಆ 75 ಸದಸ್ಯರು ಮೇಲ್ಮನೆಯಲ್ಲಿ ಇರ್ತಾರೆ. ಮೇಲ್ಮನೆ ಅವ್ರು ಏನೇ ಬಂದ್ರು ಕೆಳಗಿನ ಮನೆಯಲ್ಲಿ ಆದ್ರೂ ಮೇಲಿನ ಮನೆಯಲ್ಲಿ ಪಾಸ್ ಆಗೋದಕ್ಕೆ ಯಾವುದೇ ಬಿಲ್ಲು ಊರ್ಜಿತಲ್ಲ. ಅವರು ಸೇಮ್ MLA ಸತ್ತೋರೇ ಬರ್ತಾ ಇದ್ದಾರೆ. ನಮ್ಮ ತಾತನೋ, ನಮ್ಮ ಅಜ್ಜಿನೋ, ನಮ್ಮ ತೆಗೆದು ನೋಡಿ ನಮ್ಮ ತಾತನ ಹೆಸರು ಇರ್ತದೆ, ನಮ್ಮ ಅಜ್ಜಿ ಹೆಸರು ಇರ್ತದೆ, ನಮ್ಮ ಅಮ್ಮನ ಹೆಸರು ಇರ್ತದೆ, ಸತ್ತೋಗಿರೋ ಹೆಸರೆಲ್ಲ ಇರ್ತದೆ ಅವ್ರೊಳಗೆ. ಇವನ್ನ ಪರಿಷ್ಕರಣೆ ಮಾಡ್ತಾರೆ. ಒಬ್ಬ ಮನುಷ್ಯನಿಗೆ ಒಂದು ಹತ್ರ ಓಟ್ ಇರಬೇಕು. ಎಲ್ಲೇ ನೀನು ಹಾಕು ಒಂದು ಓಟ್ ಇರಬೇಕು. ನೀನು ಮತ ಚಲಾಯಿಸೋ.
MLC ಕಾದ್ರೆ 2 ಓಟ್ ಬರ್ತದೆ. ನೀನು ಡಿಗ್ರಿ ಆಗಿ ನಿಮ್ಮ ಮನೆಯಲ್ಲಿ ಯಾರೇ ನಿನ್ನ ಹೆಂಡತಿ ನಿಮ್ಮ ಅಮ್ಮನು ಯಾರೇ ಡಿಗ್ರಿಗಳಾಗಿದ್ರು ಹಳೆ ಡಿಗ್ರಿಗಳು ಅವ್ರಿಗೆ ವೋಟ್ ಮಾಡಿಸಿ ಇವತ್ತು ವೋಟ್ ಆಗಿದೆ. ಇದು SIR. ಪ್ರತಿಯೊಬ್ಬರಿಗೆ ಒಂದು ಓಟು, ಒಂದು ಮತ, ಒಂದು ಹಕ್ಕು, ಅವ್ರ ಹಕ್ಕೈತೆ ಅಂತ ಹೇಳೋದಕ್ಕೆ ಮಾಡಿರೋವಂಥದ್ದು. ಇದನ್ನೇನಾಯ್ತು ಅಂದರೆ ಒಂದು ಕೋಮಿನ ಓಟೇ ತೆಗೆದಾಕ್ಬಿಟ್ರು, ಮುಸ್ಲಿಂ ಓಟ್ ತೆಗೆದಾಕ್ಬಿಟ್ರು, ಕ್ರಿಶ್ಚಿಯನ್ಸ್ ಓಟ್ ತೆಗೆದಾಕ್ಬಿಟ್ರು, ನೀವು ಇರೋ ಓಟ್ ನಿಮ್ಮ ಬೀದಿ ಓಟೇ ಇರೋಲ್ಲ. ಇದೆಲ್ಲ ತಪ್ಪು ಪರಿಗಣನೆ. ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಫಾರಮ್ಗಳು ಕೊಟ್ಟು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಯಾವುದೇ ಮನೆಯಲ್ಲಿ ಪರಿಷ್ಕರಣೆ ಮಾಡಿದಾಗ ಇನ್ನೊಬ್ರು ಹೆಸರಲ್ಲಿ ತಗೊಳಕ್ಕಾಗಲ್ಲ. ಬುದ್ಧಿಮಂತರು ಏನ್ ಮಾಡ್ತಾ ಇದ್ದಾರೆ, ಭಾರತೀಯನವು ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಇವತ್ತು ಎಲ್ರಿಗೂ ಯಾವುದೇ ಒಂದು ಸೌಲಭ್ಯ ಸಿಕ್ಕಲಿ ಅದನ್ನ ಎಲ್ರಿಗೂ ಭಾರತದಲ್ಲಿರೋ ದೇಶದಲ್ಲಿರೋ ಇದು ನನ್ನ ಮನೆ ಅಂತ ಕೆಲಸ ಮಾಡ್ತಾ ಇರೋ 18 ಪ್ರಧಾನಿ ಇದು ನನ್ನ ಮನೆ, ಈ ದೇಶನೇ ನನ್ನ ಮನೆ ಅಂತ ಕೆಲಸ ಮಾಡ್ತಾ ಇರೋ ನಾವು ಅವ್ರ ಜೊತೆಲಿ ಸೇರ್ಕೊಂಡು 1 ಅವರ್ ಕೆಲಸ ಅವ್ರು ಕೊಟ್ಟಂತ ಸೂಚನೆ ಮಾರ್ಗಗಳಲ್ಲಿ ಹೋಗ್ಬೋದು. ನೀವು ನೋಡ್ತಾ ಇದ್ರಿ ಮೊನ್ನೆ ಪ್ರಧಾನವ್ರನ್ನ ಇವತ್ತು ಯುವಕರು ಸ್ಟ್ರೈಕ್ ಮಾಡಿದ್ರು. ಏನ್ ತಪ್ಪು ಬಿಜೆಪಿದು ಅನ್ನೋದು ನನಗೂ ಅರ್ಥವಾಗಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಬಂತು, ಸೋರಿಕೆ ಆಯ್ತು, ಅವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕಿದ್ರು. ಅವ್ರನ್ನ ತಗೊಂಡೋಗಿ ಅವ್ರಿಗೆ ಏನ್ ಕೊಡಬೇಕು ಅನ್ನೋದು ಕೊಟ್ಟರು. ನೆಕ್ಸ್ಟ್ ನೀಟ್ ಪರೀಕ್ಷೆ ಮಾಡಿದ್ರು. ಅವ್ರು ಮಾಡಿದಂಥವ್ರು ಮೆಡಿಕಲ್ಗೆ ಬಂದವರು ಏನಕ್ಕೆ ಬಂದವರು ಅವರೆಲ್ಲ ಸೇರ್ಕೊಂಡ್ರು. ಇವರು ಸ್ಟ್ರೈಕ್ ಮಾಡಿದ್ರು. ಪ್ರಧಾನವ್ರನ್ನ ತೆಗಿಬೇಕು ಅಂತ ಸ್ಟ್ರೈಕ್ ಮಾಡಿ ಕಳಂಕನ ನರೇಂದ್ರ ಮೋದಿ ಮೇಲೆ ಒರೆಸಬೇಕು ಅಂತ ಸ್ಟ್ರೈಕ್ ಮಾಡಿದ್ರು. ಅಷ್ಟೇ ಬಿಟ್ರೆ ಇನ್ನು ಪ್ರಧಾನರನ್ನ ಇವತ್ತು ಅವರು ಒಂದು ಯೂತ್ ಆಗಿ ಬಂದು ಈ ಪ್ರಶ್ನೆ ಪತ್ರಿಕೆ ಸೋರಿ ಇರೋದನ್ನ ಅವರು ಎತ್ಕಟ್ಟಿ ಇವತ್ತು ಆ ಉನ್ನತ ಸ್ಥಾನಕ್ಕೆ ಬಂದಂತ ಪ್ರಧಾನಿ. ಕೋಲಾರ ಹೆಂಗಾಗ್ತಾ ಇತ್ತು, ಕಾಂಗ್ರೆಸ್ ಅಲ್ಲಿ ಚಿಕ್ಕಬಳ್ಳಾಪುರ ಹಂಗಾಗಿದೆ. ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತು ನಿಮಗೆ, ಒಬ್ಬ ಪ್ರದೀಪ್ ಈಶ್ವರ್ ಪ್ರಜ್ಞೆ ಇಲ್ದಂತ ವ್ಯಕ್ತಿ. MLA ಆಗಿದ್ದೀನಿ, MLAಗೆ ಏನಿದೆ, ನನ್ನ ಕರ್ತವ್ಯ ಏನು, ನನ್ನ ಜವಾಬ್ದಾರಿ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ಪ್ರತಿಯೊಬ್ಬರು ಅದೇ ತರ ಮಾತಾಡಕ್ ಹೋಗ್ತಾರೆ. ಯಾವುದೇ ಒಂದು ನನ್ನ ಶಕ್ತಿ, ನಾನು ಎಲ್ಲಿದ್ದೀನಿ, ನಾನು ಯಾರನ್ನ ಮಾತಾಡ್ಬೋದು ಅನ್ನೋದು ಕೇಳಬೇಕು. ಒಬ್ಬ ಪ್ರಧಾನಿ ಮಂತ್ರಿನಿಂದ ಒಬ್ಬ ಕಾರ್ಯಕರ್ತನ ತನಕ ಅದೇ ರೀತಿ ಮಾತಾಡ್ತಾರೆ. ಅವ್ರ ಗ್ರೇಡ್ ಏನು ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಮುಂದೆ ಇನ್ನ ಇವತ್ತು ರಣರಂಗವಾಗಿದೆ, ಮುಂದೇನು ಇನ್ನ ಇದೇ ತರ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವರು ವರ್ತನೆಗಳಿಂದ ಯಾವುದೇ ಆಗಲಿ ಜನಸೇವೆ ಕೊಡೋಕೆ ಅಧಿಕಾರ ಮಾಡಿದಾಗ ಗಲಾಟೆಗಳು ಮಾಡ್ಕೊಳಕ್ಕಲ್ಲ, ಅಧಿಕಾರ ಕೊಡೋದು, ಸೇವೆ ಮಾಡೋದಿಲ್ಲ. ಏನು ಸೇವೆ ಇಲ್ಲ, ಎಲ್ಲದರಲ್ಲೂ ಭ್ರಷ್ಟಾಚಾರ ತುಂಬಿ ಇವತ್ತು ಅವರವರಲ್ಲಿ ಕಿತ್ಲಾಟ ಆಗ್ತದೆ. ದೇವರೇ ತೋರಿಸಿದಂಥ ಆಟ. ಅವ್ರ ಒಂದು 22 ಬೈ ಹೇಳ್ದಂಗೆ 22 ಇಸ್ವಿ ಹಾಗೆ 3 ವರ್ಷ ಆಗಿರ್ಬೇಕಂದ್ರೆ ಡಿಗ್ರಿ ಆಗಿ 3 ವರ್ಷ ಆಗಿರ್ಬೇಕು. 25 ಅಲ್ಲ, ಇವಾಗ 22 ಆಗಿರ್ಬೇಕು ಡಿಗ್ರಿ ಆಗಿ. ಆ ಹಿಂದೆವರೆಗೆ ನಾವು ಅವ್ರ ಮಾರ್ಕ್ಸ್ ಕಾರ್ಡ್ ತೊಗೋಬೇಕು. ಅಂದರೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಇಲ್ಲ ಅಂದಾಗ 3 ವರ್ಷ ಡಿಗ್ರಿ ಸರ್ಟಿಫಿಕೇಟ್ಸ್ ತೊಗೋಬೇಕು. ಡಿಗ್ರಿ ಸರ್ಟಿಫಿಕೇಟ್ಸು ಒಂದು ಅರ್ಜಿ ಎಲ್ಲ ತಗೊಂಬಂದು ನೀವು ಈ ವಾರ್ಡ್ನ BL2 ಯಾರು ನಮ್ಮ ಶಿವಕುಮಾರ್ ಇದ್ದಾರೆ, ಶಿವಕುಮಾರ್ ಕೊಡಬೇಕು. BL2 ಅವ್ರು ಕೊಡಬೇಕು. ಅವರು ಯಾವ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಈ ಹಳೆಯವರು ನಿಮ್ಗೆ ಗೊತ್ತಿರುತ್ತೆ, ಯಾರೋ ಡಿಗ್ರಿ ಮಾಡಿದ್ದಾರೆ, ಯಾರೋ ವೋಟ್ರ್ ಇದ್ದಾರೆ ಅಂತಬಿಟ್ಟು. ಅಂಥ ವೋಟ್ರಿಗೆ ನಾವು ಫಸ್ಟು ಹೇಳ್ಬೇಕು, ನಮಗಿಂತ ಕ್ಯಾಂಡಿಡೇಟ್ ಇವಾಗ ಆಗ್ತಾ ಇದ್ದಾರೆ ಸುರೇಶ್ ಕುಮಾರ್ ಅಂತ ಹೇಳ್ಬಿಟ್ಟು, ತುಂಬ ಒಳ್ಳೆ ಕ್ಯಾಂಡಿಡೇಟು ಅಂತ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ನಾವು ನಮ್ಮ ಪಕ್ಷಕ್ಕೆ ಇದಕ್ಕೆ ಸೇರಿಸ್ಕೋಬೇಕು. ನಮ್ಮ ಇದಕ್ಕೆ ಬರೋಂಗೆ ಮಾಡ್ಕೋಬೇಕು. ಅವ್ರನ್ನ ಕುಟುಂಬ ಸಿಗ್ತಾ ನಾವು ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಎಷ್ಟು ಬೇಕೋ ಓಟ್ ನಾವು ಅವ್ರ ಮುಖದಲ್ಲಿ ಲಿಂಕ್ ಸಿಗುತ್ತೆ. ಒಬ್ಬರಾದ್ಮೇಲೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ರಿಲೇಷನ್ಸ್ ಇರ್ತಾರೆ. ಈ ಥರ ನಮ್ಗೆ ಲಿಂಕ್ ಸಿಗುತ್ತೆ. ನಾವು ಈ ಥರ ಮಾಡ್ಕೊಂಡು ಹೋಗಿ ಮುಂದಿನ ಚುನಾವಣೆಗೆ ಯಾವುದೇ ಆಗಲಿ ಇನ್ನೂ ಪ್ಲಸ್ ಪಾಯಿಂಟ್ ಏನಂದರೆ SIR ಮಾಡಿಸೋದ್ರಿಂದ ನಾಳೆ ಬೆಳಿಗ್ಗೆ ನೀವು ಯಾವ್ದೋ ವಾರ್ಡ್ ಬಾಬುರೇ ನಿಂತ್ಕೋಬೋದು, ಈ ವಾರ್ಡ್ಗೆ ಕೌನ್ಸಿಲರ್ ಆಗಿ, ಇಲ್ಲ ಶ್ರೀನಿವಾಸ್ ನಿಂತ್ಕೋಬೋದು, ಯಾರೇ ನಿಂತ್ಕೊಳ್ಳಿ. ನೀವು ಮೊದಲೇ ಇಲ್ಲಿ ನೆಟ್ವರ್ಕ್ ಬೆಳೆಸಿರ್ತೀರಾ. ನೆಟ್ವರ್ಕ್ ಆಲ್ರೆಡಿ ಕ್ರಿಯೇಟ್ ಆಗಿರ್ತೀವಿ. ಮನೆಗೂ ಹೋಗಿರ್ತೀರಾ, ಮನೆಗೂ ಹೋಗಿ ಅವ್ರ ವೋಟ್ರು ನೀವು ಮಾಡಿಸಿರ್ತೀರಾ. ಆ ಪ್ಲಸ್ ಪಾಯಿಂಟ್ ನಿಮ್ಗೆ ಹೆವಿ ಇರುತ್ತೆ. ಅದೇ ನಿಮ್ಗೆ ಪ್ಲಸ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಇವೆಲ್ಲ ಅನುಭವ ಜಾಸ್ತಿ ಇದೆ. ದಯವಿಟ್ಟು ಮುಂದಿನ ಒಂದು ದಿನಗಳಲ್ಲೇ ಯುವಕರಿಗೆ ಒಳ್ಳೆ ಕಾಲಾವಕಾಶ ಭಾರತೀಯ ಜನತಾ ಪಕ್ಷದಲ್ಲಿದೆ. ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವೀಲ್ ಚೇರ್ ವಿತರಣೆ ಮಾಡಿದ್ದೀವಿ. ಅವರು ಆರೋಗ್ಯವಾಗಿ ಸ್ವಲ್ಪ ವಾಕ್ ಮಾಡಿಕೊಂಡು ನಡೆದು ಚೇತರಣೆ ಆಗಲಿ ಅಂತೇಳಿ ದೇವರಲ್ಲಿ ಕೋರ್ಕೊಳ್ತೀವಿ. ಅದೇ ರೀತಿ SIR ಪರಿಷ್ಕರಣೆ ದಿವಸ ಇವತ್ತು ಅವ್ರ ಮನೆಯಲ್ಲಿ ಬಂದು ಫಾರಂ ಕೊಟ್ಟಿದ್ರು.
ಅವ್ರನ್ನ ಗಂಗಮ್ಮ ದೇವಸ್ಥಾನದಲ್ಲಿ ಕರೆಸಿ ಅಲ್ಲೆಲ್ಲ ಬರ್ಕೊಟ್ಟಿದ್ದಾರೆ. ಇವತ್ತು ಯಾರು ಬರ್ಕೊಟ್ಟಿದ್ದು ಇರಲಿ ಒಳ್ಳೆಯದಾಗಲಿ. ಶಿವಕುಮಾರ್ ಅವರು, ಬಾಬುರೆಡ್ಡಿ ಅವರು, ಕಿರಣ್, ಮನೋಹರ್, ದೇವರಾಜ್, ಆಂಜಪ್ಪ ಅವರು ತುಂಬ ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡಿದ್ದೆ. ಅವರು ರಾಜಕೀಯ ಮುತ್ಸದಿಗಳಂತ ಹೇಳ್ಬೇಕು. ಅವರು ತಿರ್ಗಿ ನಮ್ಮ ಯುವ ಪ್ರತಿಭೆ ನಮ್ಮ ಸಂತೋಷ್ ಶ್ರೀನಿವಾಸ್ ಮತ್ತು ವೇದಿಕೆ ಮುಂಭಾಗ SIR ಮತ್ತು MLC ಚುನಾವಣೆ ಇದ್ರ ಬಗ್ಗೆ ಮಾತಾಡುವಂಥ ಪ್ರಸ್ತಾಪ ಹೆಚ್ಚಾಗಿದೆ. ಇಲ್ಲಿ ಮಹಿಳೆಯರ ದಂಡ ಸೇರಿದ್ದಿಲ್ಲ, ಅಷ್ಟೇ ಮಟ್ಟಿಗೆ ಪುರುಷರು ಸೇರಿದ್ದಿಲ್ಲ. ಈ ವಾರ್ಡ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಎಲ್ಲ ಯೂತ್ ಜಾಸ್ತಿ ಇದೆ ಈ ವಾರ್ಡಲ್ಲೇ. ಈ ವಾರ್ಡ್ ನಮಗೆ BJPಗೆ ತುಂಬ ಪವರ್ಫುಲ್ ವಾರ್ಡ್ ಅಂತಲೇ ಹೇಳ್ಬೋದು. ಈ ವಾರ್ಡ್ ತುಂಬ ಪವರ್ಫುಲ್ಲು. ಹಂಗೆ ನಮ್ಮ ಒಂದು ತತ್ವ ಸಿದ್ಧಾಂತಗಳಿಗೆ ಇವರು ಕೈ ಜೋಡಿಸ್ಕೊಂತಾನೆ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮ ಶ್ರೀನಿವಾಸ್ ಮತ್ತು ತಂಡ, ನಮ್ಮ ಬಾಬುರೆಡ್ಡಿ ಆಗ್ಬೋದು, ಕಿರಣ್ ಆಗ್ಬೋದು, ತಂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೇ ರೀತಿ ನೀವು ಒಂದು ಕೆಲಸ ಮಾಡಬೇಕು. ನಮ್ಮ ಹಳೆ ಕಾರ್ಯಕರ್ತರು ಮತ್ತು ನಮ್ಮ BJP ಮತದಾರರಾದ ರಾಮಕೃಷ್ಣಪ್ಪ ಅವರ ತಾಯಿ ಅವರಿಗೆ ಅನಾರೋಗ್ಯ ಕಾರಣದಿಂದ ನಡೆಯಕ್ಕೂ ಆಗ್ತಾರಿಲ್ಲ. ಹಾಗಾಗಿ ಅದನ್ನು ನಾವು ನಮ್ಮ ಮುಖಂಡರಾದ ವೇಣುಗೋಪಾಲಣ್ಣ ಅವರು ತಿಳಿಸಿದವು. ಅವರು ತಮ್ಮ ಇದರಿಂದ ಒಂದು ವೀಲ್ ಚೇರ್ ಅನ್ನು ಅವ್ರಿಗೆ ನೀಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ. ಗಂಗಮ್ಮ ದೇವಸ್ಥಾನದ ಕುತ್ಕೊಂಡು ಎಲ್ಲ ಅದಕ್ಕೆ ನಾರ್ತ್ ಯೂನಿವರ್ಸಿಟಿ ಅಂತೇಳಿ ಮಾಡಿದ್ದಾರೆ. ಅದನ್ನು ಕೈವಾರದ ನಮ್ಮ ಶ್ರೇಷ್ಠ ಯೋಗಿ ಗುರುಗಳಾದಂಥ ಯೋಗಿ ನಾರಾಯಣಪ್ಪನವರ ಹೆಸರಿಕ್ಕಿ ಇವತ್ತು ಆ ಯೂನಿವರ್ಸಿಟಿಗೆ ಯೋಗಿ ನಾರಾಯಣೇಂದ್ರ ಯೂನಿವರ್ಸಿಟಿ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರನೂ ಕೊಡೋದು ರೆಡಿ ಮಾಡಿದ್ದೀರಿ. ಅದು ಜಯರಾಮ್ ಅವ್ರಿಗೂ ಒಂದು ಕೊಡ್ತೀರಿ, ಸರ್ಕಾರಕ್ಕೂ ಒಂದು ಕೊಡ್ತೀರಿ. ದಯವಿಟ್ಟು ಯೋಗಿ ನಾರಾಯಣೇಂದ್ರ ಅಂತ ಅವ್ರ ಹೆಸರಿಗೆ ಮಾಡಬೇಕು ಅಂತ ಕೆಂಪೇಗೌಡ ಏರ್ಪೋರ್ಟ್ ಯಾವ ಥರ ಇಕ್ಕಿದ್ರು ಆ ಥರ ನಮ್ಮ ಚಿಂತಾಮಣಿಯಲ್ಲಿ ಕೈವಾರದಲ್ಲಿ ಬಂದಿರೋದ್ರಿಂದ ಅದನ್ನು ಅವ್ರ ಹೆಸರಿಗೆ ಬೇಕು ಅಂತೇಳಿ ಈ ಮೂಲಕ ತಿಳಿಪಡಿಸ್ತೇವೆ. ನಮ್ಮ ಮಾಜಿ ಉಪಾಧ್ಯಕ್ಷರಾದ ವೆಂಕಟೇಶ್ವರ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಮತ್ತೊಂದು ವಿಚಾರ ಏನಂದರೆ MLC ಎಲೆಕ್ಷನ್ನು ಇವಾಗಲೂ ಅದನ್ನು ಮಾಡಿಸೋಕ್ಕೆ ಸಮಯ ಇದೆ. ಹಾಗಾಗಿ ನಿಮಗೆ ನಿಮ್ಮ ಸಂಬಂಧಿಗಳು ಮತ್ತು ನಿಮ್ಮ ಪಕ್ಕದಲ್ಲಿರೋರು ಯಾರಾದರೂ ನಾಗರಾಜ್ ಅವರಿದ್ದಾರೆ, ಮನೋಹರ್ ಇದ್ದಾರೆ, ನಮ್ಮ ದೇವರಾಜ್ ಅವರಿದ್ದಾರೆ, ಯಾರನ್ನಾದ್ರೂ ಕೇಳಿದ್ರೂ ಅಪ್ಲಿಕೇಶನ್ ಕೊಡ್ತಾರೆ. ದಯವಿಟ್ಟು ಅದನ್ನ ಎನ್ರೋಲ್ಮೆಂಟ್ ಮಾಡಿ ಮತ್ತೆ ಅವ್ರಿಗೆ ಕಲಿಸಬೇಕಾಗಿ ವಿನಂತಿ ಮಾಡ್ತೀವಿ. ಮತ್ತು ಈ ಸಭೆಯ ವಿಚಾರವಾಗಿ ನಮ್ಮೆಲ್ಲರ ನಾಯಕರು ಗೋಪಿಯಣ್ಣ ಅವರು ಮಾತಾಡಬೇಕಾಗಿ. ಭಾಸ್ಕರ್ ರೆಡ್ಡಿನಾ? ಭಾಸ್ಕರ್ ಯಾವ ಸ್ಕೂಲು? ಎಲ್ಲಿ ಕೆಲಸ ನಿಮಗೆ ಅಲ್ಲಿ ಇದು ಕೊಟ್ಟಿದ್ದು ಫಾರಂ ಕರ್ಸ್ಕೊಂಡಿದ್ದೆ? ಎಲ್ಲಿಗೆ? ಇದರಲ್ಲಿ ಬೊಂಬೂಡಿಯಲ್ಲಿ ಹೋಗಿದೆ. 9 ಜನ ಈ ಮಾಸ್ಟರ್ ಯಾರು ಇದಾರಲ್ಲ ಮೇಡಮ್, ND ಅಭ್ಯರ್ಥಿ ಅವರೇ ಇರ್ತಾರೆ, ಅವರೇ ಕ್ಯಾಂಡಿಡೇಟು. ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗೋಪಿಯಣ್ಣ ಅವರು ಎಲೆಕ್ಷನ್ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಅವ್ರನ್ನ ಅತಿ ಹೆಚ್ಚು ಲೀಡ್ ಈ 4 ಬೂತ್ಗಳಲ್ಲಿ ಕೊಟ್ಟು ನಾವು ನಮ್ಮ ಬೂತು ಎಷ್ಟು ಸದೃಢವಾಗಿದೆ ಅಂದ್ಬಿಟ್ಟು ಎಲ್ಲ ಸಮಸ್ತ ಈ ತಿಳಿಸ್ಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಗೋಪಿಯಣ್ಣನ ನಾವು ಸತತವಾಗಿ ಕೆಲಸ ಮಾಡೋದಕ್ಕೆ ಉದ್ದೇಶಿಸ್ತಾ ಇದ್ದೀವಿ. ನಮ್ಮನ್ನು ಈ ವಾರ್ಡ್ ಅಧ್ಯಕ್ಷರಾಗಿ ಮಾಡೋದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕೆಲಸ ವೈಖರಿ ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನಾವು ನಿಮ್ಮ ಗೆಲುವಿಗಾಗಿ ನಾವು ಶ್ರಮ ಪಡ್ತೀವಿ. ಬಂದಂಗಾಗಿದೆ. ನಮ್ಮ ಗೋಪಣ್ಣವರಿಗೆ ಧನ್ಯವಾದಗಳು. ಮೊದಲಿಗೆ ನಮ್ಮ ಅಧ್ಯಕ್ಷರಾದ ಗೋವಿಂದರಾಜ್ ಅವರು